ಜನವರಿ ತಿಂಗಳಲ್ಲಿ 2 ಬಾರಿ ಗಜಕೇಸರಿ ಯೋಗ 2026. ಈ 5 ರಾಶಿಯವರ ಕನಸು ನನಸು ಮಾಡಲಿದ್ದಾರೆ ಗುರುದೇವ. 2026 ಜನವರಿಯಲ್ಲಿ ಮಿಥುನ ರಾಶಿಯಲ್ಲಿ ಗುರು ಮತ್ತು ಚಂದ್ರ ಸಂಯೋಗದಿಂದಾಗಿ 2 ಬಾರಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಈ ಯೋಗ ಕೆಲ ರಾಶಿಯವರಿಗೆ ಶುಭ ಫಲಗಳನ್ನು ನೀಡಲಿದೆ. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯಿರಿ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗುರುವಿನ ಸಂಚಾರಕ್ಕೆ ತುಂಬ ವಿಶೇಷವಾದ ಸ್ಥಾನವಿದೆ. ಯಾಕೆಂದರೆ ಗುರು ನವಗ್ರಹಗಳಲ್ಲಿ ಅತ್ಯಂತ ಶುಭ ಗ್ರಹವಾಗಿದ್ದು, ಇದು ರಾಶಿಯಿಂದ ರಾಶಿಗೆ ಸಂಚಾರ ಮಾಡಿದಾಗ, ಜೊತೆಗೆ ಇದರೊಂದಿಗೆ ಬೇರೆ ಗ್ರಹಗಳು ಒಗ್ಗೂಡಿ ಸಾಗಿದಾಗ ತುಂಬ ಅದ್ಭುತ ಫಲಗಳನ್ನು ನಿರೀಕ್ಷೆ ಮಾಡಬಹುದು. ಅಂದಹಾಗೆ 2026ನೇ ವರ್ಷದ ಮೊದಲ ತಿಂಗಳು ಜನವರಿ 3ರಂದು ಮಿಥುನ ರಾಶಿಗೆ ಚಂದ್ರಗ್ರಹ ಪ್ರವೇಶ ಮಾಡುವುದು. ಈ ವೇಳೆ ಗುರು ಮಿಥುನ ರಾಶಿಯಲ್ಲೇ ಇರುವುದರಿಂದ ಗಜಕೇಸರಿ ಯೋಗ ರೂಪುಗೊಳ್ಳುತ್ತದೆ. ಜೊತೆಗೆ ಜನವರಿ 30ರಂದು ಮತ್ತೊಮ್ಮೆ ಚಂದ್ರಗ್ರಹ ಮಿಥುನ ರಾಶಿಗೆ ಸಾಗುವುದು. ಈ ಸಮಯದಲ್ಲೂ ಗುರು ಮಿಥುನ ರಾಶಿಯಲ್ಲಿ ಇರುವುದರಿಂದ ಮತ್ತೊಮ್ಮೆ ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಅಂದರೆ ಜನವರಿ ತಿಂಗಳಲ್ಲಿ 2 ಬಾರಿ ಗಜಕೇಸರಿ ಯೋಗ ಸೃಷ್ಟಿಯಾಗುವುದು. ಈ ಯೋಗ ಜ್ಯೋತಿಷ್ಯದಲ್ಲಿ ಅತ್ಯಂತ ಶುಭ ಯೋಗವಾಗಿದ್ದು, ಕೆಲ ರಾಶಿಯವರ ಶ್ರಮಕ್ಕೆ ಅನಿರೀಕ್ಷಿತ ಫಲಗಳನ್ನು ನೀಡುವುದು. ಹಾಗಾದರೆ ಆ ರಾಶಿಗಳು ಯಾವುವು ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. 1. ಸಿಂಹರಾಶಿ. ಸಿಂಹರಾಶಿಯ 11ನೇ ಮನೆಯಲ್ಲಿ ಗಜಕೇಸರಿ ಯೋಗ ಸೃಷ್ಟಿಯಾಗಲಿದೆ. ಗಜಕೇಸರಿ ಯೋಗ ಸಿಂಹರಾಶಿಯವರ ಬಾಳನ್ನು ಬೆಳಗಿಸಲಿದೆ. ಗುರುವಿನ ಅನುಕೂಲಕರ ಸ್ಥಾನ ನಿಮಗೆ ಅದೃಷ್ಟ, ಸಂಪತ್ತು, ಆಸ್ತಿಯನ್ನು ತರುವುದು. ಅಲ್ಲದೆ ಉದ್ಯೋಗದಲ್ಲಿ ಉನ್ನತಿ, ಉತ್ತಮ ಸಂಬಳ, ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಲಿದೆ. ಇದಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆಯಿಂದ ಲಾಭ, ವಿದ್ಯಾರ್ಥಿಗಳಿಗೆ ವಿದೇಶದಲ್ಲಿ ಓದುವ ಯೋಗ, ಸಮಾಜದಲ್ಲಿ ಗೌರವ, ಖ್ಯಾತಿ ಕೂಡ ಹೆಚ್ಚಿಸುವುದು. ಗುರು ಚಂದ್ರನ ಸಂಚಾರದಿಂದಾಗಿ ನಿಮ್ಮೆಲ್ಲ ಆಸೆಗಳು ಈಡೇರಲಿದೆ. ವಿದೇಶದಲ್ಲಿ ವ್ಯವಹರಿಸುವ ಅವಕಾಶವೂ ಕೂಡ ನಿಮ್ಮದಾಗುವುದು. ಅಲ್ಲದೆ ಈ ರಾಶಿಯ ಕೃಷಿಕರು ಹಾಗೂ ಶ್ರಮಿಕರಿಗೆ ಗುರುವಿನ ಅನುಗ್ರಹದಿಂದಾಗಿ ಮನೆ, ವಾಹನ ಖರೀದಿ ಯೋಗವು ಪ್ರಾಪ್ತಿಯಾಗಲಿದೆ. 2. ಕನ್ಯಾ ರಾಶಿ. ಹೊಸ ವರ್ಷದ ಮೊದಲ ತಿಂಗಳು ಕನ್ಯಾ ರಾಶಿಯವರ ಬಾಳು ಬಂಗಾರವಾಗಲಿದೆ. ಗುರು ನಿಮ್ಮ ಜಾತಕದಲ್ಲಿ ಉನ್ನತ ಸ್ಥಾನದಲ್ಲಿ ಇರುವುದರಿಂದ ಬೇಡಿದ ವರವನ್ನು ಕರುಣಿಸಲಿದ್ದಾರೆ. ಕನ್ಯಾ ರಾಶಿಯ 10ನೇ ಮನೆಯಲ್ಲಿ ಗುರು ಚಂದ್ರನ ಸಂಯೋಗದಿಂದ ಗಜಕೇಸರಿ ಯೋಗ ರೂಪುಗೊಳ್ಳುವುದು. ಇದು ನಿರುದ್ಯೋಗಿಗಳಿಗೆ ಉದ್ಯೋಗ, ಉನ್ನತ ಹುದ್ದೆ, ಹೆಚ್ಚಿನ ಸಂಬಳವನ್ನು ನೀಡುತ್ತದೆ. ಈ ಸಮಯದಲ್ಲಿ ಕನ್ಯಾ ರಾಶಿಯ ಕ್ರೀಡಾಪಟುಗಳಿಗೆ ಯಶಸ್ಸು ಖಚಿತ. ಹಿಂದೆಂದೂ ಕಾಣದ ವೃತ್ತಿಪರ ಯಶಸ್ಸನ್ನು ನೀವು ಕಾಣುವಿರಿ. ಕೌಟುಂಬಿಕ ಜೀವನದಲ್ಲಿ ಇದ್ದ ಮನಸ್ತಾಪಗಳು ನಿವಾರಣೆಯಾಗಲಿದೆ. ಕುಟುಂಬದೊಂದಿಗೆ ಧಾರ್ಮಿಕ ಸ್ಥಳಗಳಿಗೆ ಭೇಟಿ ನೀಡಬಹುದು. 3. ಧನುರಾಶಿ. ಧನುರಾಶಿಯ 7ನೇ ಮನೆಯಲ್ಲಿ ಗಜಕೇಸರಿ ಯೋಗ ರೂಪುಗೊಳ್ಳುವುದು ದುಪ್ಪಟ್ಟು ಲಾಭವನ್ನು ನೀಡಲಿದೆ. ಇದು ಆರ್ಥಿಕ ಸುಧಾರಣೆ, ಆದಾಯ ಹೆಚ್ಚಳ, ಸಂತೋಷದ ಕೌಟುಂಬಿಕ ಜೀವನವನ್ನು ನೀಡುತ್ತದೆ. ಸರ್ಕಾರಿ ಹುದ್ದೆ ಪಡೆಯುವ ನಿರೀಕ್ಷೆಯಲ್ಲಿ ಇರುವವರಿಗೆ ಹಲವಾರು ಮಾರ್ಗಗಳು ತೆರೆದುಕೊಳ್ಳಲಿವೆ. ಅಲ್ಲದೆ ನಿಮ್ಮ ಜ್ಞಾನ, ಬುದ್ಧಿವಂತಿಕೆಯನ್ನು ಮೆಚ್ಚಿ ಸಂಬಂಧಿಕರು ಹಾಗೂ ಸ್ನೇಹಿತರು ಸರ್ಕಾರಿ ಹುದ್ದೆ ಪಡೆಯುವ ನಿಮ್ಮ ಕನಸನ್ನು ನನಸಾಗಿಸಲು ಸಹಾಯ ಮಾಡುವರು. ಹಿಂದೆಂದೂ ಕಾಣದ ರೀತಿಯಲ್ಲಿ ನಿಮ್ಮ ಖ್ಯಾತಿ ಬೆಳೆಯುವುದು. ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಯೋಜನೆಗಳಿಗೆ ಮನ್ನಣೆ ಸಿಗಲಿದೆ. ಈ ರಾಶಿಯ ಕೈಗಾರಿಕೋದ್ಯಮಿಗಳು, ಗಾರ್ಮೆಂಟ್ಸ್ಗಳಲ್ಲಿ ಕೆಲಸ ಮಾಡುವವರಿಗೆ ಹಣ ಹರಿದು ಬರುವುದು ಖಚಿತ. 4. ಕುಂಭರಾಶಿ. ಕುಂಭರಾಶಿಯ 5ನೇ ಮನೆಯಲ್ಲಿ ಗುರು ಹಾಗೂ ಚಂದ್ರ ಒಟ್ಟಿಗೆ ಸಾಗುವುದು ತುಂಬ ಅನುಕೂಲಕರವಾಗಿದೆ. ಗುರು ಚಂದ್ರನಿಂದ ರೂಪುಗೊಂಡ ಗಜಕೇಸರಿ ಯೋಗ ನಿಮ್ಮ ಆರ್ಥಿಕ ಜೀವನವನ್ನು ಸುಧಾರಿಸುವುದು. ಅಲ್ಲದೆ ಕುಂಭರಾಶಿಯ ಲಗ್ನಸ್ಥಾನದಲ್ಲಿರುವ ರಾಹುವಿನ ಕೆಟ್ಟ ಪ್ರಭಾವವನ್ನು ಕಡಿಮೆ ಮಾಡಿ ಗುರುದೇವ ನಿಮ್ಮೆಲ್ಲ ಕನಸನ್ನು ಈಡೇರಿಸಲಿದ್ದಾರೆ.
ಮನೆ, ವಾಹನ ಹಾಗೂ ಚಿನ್ನಾಭರಣ ಖರೀದಿಗೆ ಅವಕಾಶಗಳು ಸಿಗಲಿದೆ. ಹಿಂದೆಂದೂ ನೋಡಿರದ ದುಪ್ಪಟ್ಟು ಲಾಭವನ್ನು ನೀವು ಕಾಣುವಿರಿ. ಜೊತೆಗೆ ಕೌಟುಂಬಿಕ ಜೀವನದಲ್ಲಿದ್ದ ಸಂಘರ್ಷಗಳು ದೂರವಾಗಿ ಪರಸ್ಪರ ಪ್ರೀತಿ ಬಲಗೊಳ್ಳುವುದು. ಕುಟುಂಬ ಸದಸ್ಯರ ಆರೋಗ್ಯ ಸಮಸ್ಯೆಗಳು ದೂರವಾಗಿ ಹಣ ಉಳಿತಾಯಕ್ಕೆ ಸಾಧ್ಯವಾಗುವುದು. 5. ಮೀನರಾಶಿ. ಮೀನರಾಶಿಯ 4ನೇ ಮನೆಯಲ್ಲಿ ಗುರು ಹಾಗೂ ಚಂದ್ರ ಒಟ್ಟಿಗೆ ಸಂಚಾರ ಮಾಡುವುದು ಮಂಗಳಕರ. ಇದು ಅನಿರೀಕ್ಷಿತ ಲಾಭವನ್ನು ತಂದುಕೊಡಲಿದೆ. ಸ್ವಂತ ಹುದ್ದೆಯನ್ನು ಶುರು ಮಾಡಲು ಹಾಗೂ ವಿಸ್ತರಿಸಲು ಹಣಕಾಸಿನ ಸಮಸ್ಯೆಗಳು ಎದುರಾಗದಂತೆ ಗುರು ಮೀನರಾಶಿಯವರಿಗೆ ಆಶೀರ್ವದಿಸಲಿದ್ದಾರೆ. ಯಾವುದೇ ಕೆಲಸ ಮಾಡಿದರೂ ಅದರಿಂದ ದೀರ್ಘಕಾಲದ ಪ್ರಯೋಜನವನ್ನು ನೀವು ಪಡೆಯುವಿರಿ. ಇದು ಸಂಪತ್ತು ವೃದ್ಧಿ, ವೃತ್ತಿಪರ ಯಶಸ್ಸನ್ನು ಕಾಣುವ ಸಮಯವಾಗಿದೆ. ಅಲ್ಲದೆ ಈ ಸಮಯದಲ್ಲಿ ಹಠಾತ್ ಧನಲಾಭವಾಗಬಹುದು. ಇದರೊಂದಿಗೆ ಹಣ ಆಗಮನಕ್ಕಿದ್ದ ಸಮಸ್ಯೆಗಳು ದೂರವಾಗಲಿದೆ. ಜೊತೆಗೆ ಕುಟುಂಬದಲ್ಲಿ ಮದುವೆಯಂತಹ ಶುಭ ಕಾರ್ಯಗಳು ಮನಸ್ಸಿಗೆ ಸಂತೋಷವನ್ನು ತರಲಿವೆ. ಫ್ರೆಂಡ್ಸ್, ಈ ಮಾಹಿತಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.